ಥರ್ಸ್ಡೇ ಬೆಳಗ್ಗೆನೇ ಬೇಗ ಎದ್ದು ದೇವರಿಗೆ ಪೂಜೆ ಮಾಡೋಕ್ಕೆ ಅಂತ ಹೇಳಿ ಶಾಪಿಗೆ ಹೋಗಿದ್ದೆ. ಹಾಗೆ ಶಾಪಲ್ಲಿ ಪೂಜೆ ಆದ ನಂತರದಲ್ಲಿ ಈ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ತೊಗೊಂಡೆ. ಹಾಗೆ ಮನೆಗೂ ಕೂಡ ಹೂವು ಬೇಕಾಗಿತ್ತು ಪೂಜೆ ಮಾಡಲಿಕ್ಕೆ, ಗುರುವಾರ ಅಲ್ವಾ, ಅದರಿಂದಾಗಿ ನಾನು ಕೂಡ ಒಂದು ಮಲ್ಲಿಗೆ ಹೂವನ್ನು ತೊಗೊಂಡಿದ್ದೆ. ಹಾಗೆ ದೃಷ್ಟಿ ತೆಗೆಯೋಷ್ಟು ಲಕ್ಷಣ ಕಾಣಿಸುತ್ತೆ ದೇವರು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಕೂಡ ಒಂದು ವ್ಲಾಗ್ ಆಗಿರುತ್ತೆ. ಹಾಗೆ ಗುರುವಾರದ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬೆಳಗ್ಗೆ 6:30ಗೆ ಎದ್ದು ಟಿಫನ್ಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಗಿತ್ತು. ಹಾಗೆ ಅಂಗಡಿಗೆ ಹೋಗಿ, ಅಂದರೆ ಫಸ್ಟಿಗೆ ನಾನು ಫ್ರೆಶ್ ಅಪ್ ಆಗಿ ಅಂಗಡಿಗೆ ಹೋಗಿ ದೀಪ ಎಲ್ಲ ಹಚ್ಬಿಟ್ಟು ಆಮೇಲೆ ಈಗ ಬಂದಿದ್ದೀನಿ. ಆಲ್ಮೋಸ್ಟ್ 8 ಗಂಟೆ ಆಗೋಗ್ಬಿಟ್ಟಿದೆ. ಇನ್ನು ಪಾಪ ಇದ್ದಳು ಅಷ್ಟೊತ್ತಿಗೆ ಅವನೇ ಒಂದು ಟಿಫನ್ ಮಾಡಬೇಕು, ಹಾಗೆ ನಮಗೂ ಟಿಫನ್ನ ಮಾಡಿಟ್ಕೋಬೇಕು. ಸೊ ಪುಳಿಯೋಗರೆಗೆ ಅಂತೇಳಿ ರೆಡಿ ಮಾಡಿಟ್ಕೊಂಡಿದ್ದೆ. ಎದ್ದ ತಕ್ಷಣವೇ ಹುಣಸೆಹಣ್ಣ ನೆನೆ ಹಾಕಿ ಹಾಗೆ ಪುಳಿಯೋಗರೆಗೆ ಅನ್ನ ಕೂಡ ಮಾಡಿಟ್ಟು, ಹಾಗೆ ನಮ್ಮ ಅಣ್ಣ ಹೊರಡ್ತಾರಲ್ಲ ಅದಕ್ಕೋಸ್ಕರ ಅವ್ರ ಜೊತೆನೇ ನನಗೂ ಕಾಫಿ ಮಾಡಿಟ್ಕೊಂಡ್ಬಿಟ್ಟೆ. ಬೆಳಗ್ಗೆ ಎದ್ದ ತಕ್ಷಣ ತುಂಬ ಹಸುವಾಗ್ತಾ ಇರುತ್ತೆ, ಅದರಿಂದಾಗಿ ಫಸ್ಟು ಒಂದು ಲೋಟ ನೀರೆಲ್ಲ ಕುಡಿದು ಅದಾದಮೇಲೆ ಹೋಗಿ ಬರೋ ಅಷ್ಟೊತ್ತಿಗೆ ಆಗುತ್ತಲ್ಲ ಅಂತೇಳಿ ಆ ಕಾಫಿನ ಮಾಡಿಟ್ಕೊಂಡಿದ್ದೆ. ಇನ್ನೂ ಕುಡಿದಿಲ್ಲ, ಹಾಲೆಲ್ಲ ಕಾಯಿಸಿದ್ದಾಗಿದೆ. ಸೊ ಇನ್ನು ಫಸ್ಟು ಬಾಗಿಲೆಲ್ಲ ತೊಳ್ಕೊಬಿಡ್ತೀನಿ. ಬಾಗಿಲೆಲ್ಲ ತೊಳ್ಕೊಂಡು ತೊಳ್ಕೊಂಬಿಟ್ಟು ನೀಟಾಗಿ ಕಸ ಎಲ್ಲ ಗುಡಿಸಿ ಆಮೇಲೆ ಪಾಪುಗೆ ಸರಿ ಮಾಡಿ ಅವನಿಗೆ ತಿನ್ನಿಸಿ ಅಷ್ಟೊತ್ತಿಗೆ ಟಿಫನ್ ಕೂಡ ಆಗೋಗಿರುತ್ತೆ. ತಿರ್ಗಾ ಅವನ ದಿನಚರಿನ ಸ್ಟಾರ್ಟ್ ಮಾಡ್ಕೊತೀನಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಪೂರ್ತಿ ವಿಡಿಯೋನ ನೋಡಿ ನಿಮ್ಗೆ ಏನು ಅನ್ನಿಸ್ತು ಈ ಒಂದು ವ್ಲಾಗನ್ನು ನೋಡಿ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಹಾಗೆ ನನ್ನ ಒಂದು ವಿಡಿಯೋ ಅಂದರೆ ಪೂರ್ತಿ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಬಟನ್ನ ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಒಂದು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಗೊತ್ತಾ ಫಸ್ಟು ಕರ್ಕೊಂಡು ಹೋಗು ನನ್ನ. ಎಲ್ಲಿ? ಬಾಯ್. ಬೆಳಗ್ಗೆನೇ ಅವ್ರ ಜೊತೆಗೆ ಕಳಿಸ್ಕೊಡ್ತೀನಿ ಬೇಕ್ರಿಗೆ ಅಂತ ನಿಮಗೆಲ್ಲ ಬ್ಲಾಗಲ್ಲೂ ಹೇಳ್ತಾ ಇದ್ದೆ. ಹಾಗೆ ಇವತ್ತು ಕೂಡ ನಾನು ಬೆಳಗ್ಗೆನೇ ಅವ್ರ ಜೊತೆ ಪಾಪುನ ಕಳಿಸ್ಕೊಡ್ತಾಯಿದ್ದೆ. ಅಂದರೆ ಬೇಗನೆ ಎದ್ದು ಆ್ಯಕ್ಟಿವ್ ಆಗಿ ಆಟ ಆಡ್ಕೊಂಡಿದ್ದ. ಹಾಗೆ ಕೆಳಗಡೆ ಹೋಗಬೇಕಾದ್ರೆ ನಮ್ಮ ಮನೆ ಓನರ್ ಮನೆ ಅಂಟಿದ್ದಾರಲ್ಲ ಅವ್ರನ್ನ ನೋಡಿಬಿಟ್ಟು, ಅಕ್ಕನ ನೋಡಿಬಿಟ್ಟು ಕೈ ಕಾಲಾಡಿಸ್ಕೊಂಡು ಖುಷಿಯಾಗಿ ಸ್ಮೈಲ್ ಕೊಡ್ತಾಯಿದ್ದ. ಅದರಿಂದಾಗಿ ಈ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ತೊಗೊಂಡಿರೋ ಅಂಥದ್ದು. ಇವಾಗ ಬಾಯ್ ಹೇಳು, ಬಾಯ್ ಬಿಟ್ಟು ಗೇಟ್ ಹತ್ರಕ್ಕೆ ಹೋಗು. ಮಗನಿಗೂ ಅದೊಂಥರ ರೊಟೀನ್ ಅನ್ನೋ ಥರನೇ ಆಗೋಗ್ಬಿಟ್ಟಿದೆ. ಅಮ್ಮನ ಮನೇಲಿದ್ದಾಗಲೂ ಅಷ್ಟೇ, ಬೆಳಗ್ಗೆ ಆಗಿದ ತಕ್ಷಣ ಒಂದು ರೌಂಡು, ಈವ್ನಿಂಗ್ ಆಗಿದ ತಕ್ಷಣ ಒಂದು ರೌಂಡ್ ಹೋಗಬೇಕಾಗಿತ್ತು. ಅದೇ ಥರ ಇಲ್ಲೂ ಅಷ್ಟೇ, ಬೆಳಗ್ಗೆ ಆಗಿದ ತಕ್ಷಣ ಅವ್ರು ಕರ್ಕೊಂಡು ಹೋಗ್ತಾರಲ್ಲ ಅದರಿಂದಾಗಿ ಫುಲ್ ಆ್ಯಕ್ಟಿವ್ ಆಗೋಗ್ತಾನೆ. ಹೊರಗಡೆ ಹೋಗ್ಬೇಕು ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಖುಷಿಯಿಂದ ಹೋಗ್ತಾನೆ. ಅದು ತುಂಬಾ ಇಷ್ಟ ಆಗುತ್ತೆ ಹೊರಗಡೆ ಹೋಗೋದಕ್ಕೆ. ಸರಿ. ಸ್ಕೂಲ್ ಬಸ್ ಇನ್ನೂ ಎಷ್ಟೊತ್ತಿಗಿದೆ? ಊಟ ಮಾಡ್ದಾ? ಹಾಯ್, ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ಏನು ತಿಂದೆ ಊಟ? ಪಾಪಕ್ಕೆ ಸರಿ ಮಾಡಿಟ್ಟು ನಾನು ಪುಳಿಯೋಗರೆ ಕೂಡ ಮಾಡಿದೆ. ಹಾಗೆ ಸಾಂಬಾರಿಗೆ ಅಂತೇಳಿ ಒಂದು ಸ್ವಲ್ಪ ತರಕಾರಿ ಕೂಡ ತರಿಸಿದ್ದೆ. ಅದನ್ನೆಲ್ಲ ನೀಟಾಗಿ ಸಪ್ರೇಟ್ ಮಾಡಿ ಇಡಬೇಕಾಗತ್ತೆ. ಸಂತೆ ಥರ ನಡೆಯುತ್ತೆ ಗೊತ್ತಾ, ಆ ಥರ ಪಟ್ಟಣಕ್ಕೆ ಹೋಗಿ ಸ್ವಲ್ಪನೇ ತೊಗೊಬರ್ತಾರೆ. ಎಷ್ಟು ಬೇಕಾಗುತ್ತೋ ಒಂದು ಟೈಮ್, ಅಂದರೆ ಒಂದು 2 ದಿನಕ್ಕೆ 3 ದಿನಕ್ಕೆ. ಬಿಕಾಸ್ ನಾನು ಸದ್ಯಕ್ಕೆ ಫ್ರಿಜ್ಜನ್ನು ಯೂಸ್ ಮಾಡ್ತಾಯಿಲ್ಲ. ಅಂದರೆ ಈಗ ಸದ್ಯಕ್ಕೆ ಫ್ರಿಜ್ ಇಲ್ಲ, ಹೊಸ ಫ್ರಿಜ್ ತೊಗೋಬೇಕು. ಅಲ್ಲಿವರೆಗೂ ನಮಗೆ ತರಕಾರಿ ಎಷ್ಟಕ್ಕೆ ಬೇಕು, ಎಷ್ಟು ದಿನಕ್ಕೆ ಬೇಕೋ ಅಷ್ಟನ್ನು ಮಾತ್ರ ಯೂಸ್ ಮಾಡ್ಕೊತಾ ಇರೋ ಅಂಥದ್ದು. ಸೊ ಪಾಪು ಬಂದ ತಕ್ಷಣ ಅವನಿಗೆ ತಿನ್ನಿಸೋದು, ಮಲಗಿಸೋದು ಅದನ್ನೆಲ್ಲ ಮಾಡಿ ಕೊನೆಗೆ ನನ್ನ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಇದು ಈವ್ನಿಂಗ್ ಮತ್ತು ತಿರ್ಗಾ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಬೆಳಗ್ಗೆನೇ ವ್ಲಾಗನ್ನು ಏನು ಮಾಡ್ಕೊಂಡಿದ್ದೆ ಮತ್ತು ಯಾವುದೇ ಥರ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಿಲ್ಲ. ನನ್ನ ಪಾಡಿಗೆ ನಾನು ಪಾಪು ಮಲ್ಕೊಂಡಿದ್ದ ತಕ್ಷಣ ಕೆಲಸ ಮಾಡ್ಕೊಳ್ಬೇಕಲ್ವ, ಅದರಿಂದಾಗಿ ಇವಾಗ ಮತ್ತೆ ತಿರ್ಗಾ ಬೆಳಗ್ಗೆ ಏನೂ ದೇವ್ರ ಪೂಜೆನೂ ಮಾಡಲಿಲ್ಲ. ಸಿಂಪಲ್ಲಾಗಿ ಥರ್ಸ್ಡೇ ಮತ್ತು ತಿರ್ಗಾ ನಾಳೆ ಫ್ರೈಡೇನೂ ಇದೆ. ಹಾಗೆ ಶನಿವಾರ ವಾರ ಕೂಡ ಮಾಡಬೇಕು. ಅದರಿಂದಾಗಿ ಸಿಂಪಲ್ಲಾಗಿ ದೀಪ ಕೂಡ ಹಚ್ಕೊಂಡಿದ್ದೀನಿ. ಹಾಗೆ ಪಾಪು ಕೂಡ ಇಲ್ಲೇ ಇದ್ದಾನೆ, ಅವನಿಗಿನ್ನು ಊಟ ಮಾಡಿಸ್ಬೇಕು. ನಮ್ಗೆ ಅಡುಗೆ ಕೂಡ ಮಾಡ್ಕೋಬೇಕು, ಯಾಕಂದರೆ ಕರೆಂಟ್ ಇರಲಿಲ್ಲ. ಹಾಗೆ ನಾನು ಮಧ್ಯಾಹ್ನ ಅಡುಗೆ ಕೂಡ ಮಾಡ್ಕೊಳ್ಳಿಲ್ಲ. ಇನ್ನು ಮಧ್ಯಾಹ್ನ ಯಾರು ಊಟ ತಿನ್ನೋದಿಲ್ಲ. ಅದರಿಂದಾಗಿ ಇವಾಗ ರಾತ್ರಿಗೆ ಅಡುಗೆ ಒಂದು ಸ್ವಲ್ಪ ಸಾಂಬಾರು ಒಂದು ಸ್ವಲ್ಪ ಮಾಡ್ಕೋಬೇಕು. ಮೊಳಕೆ ಕಟ್ಟಿಟ್ಟಿದ್ದೆ ಹುರುಳಿ ಕಾಳನ್ನು, ಈಗ ಅದೊಂದು ಸ್ವಲ್ಪ ಸಾಂಬಾರು ಮಾಡಿಕೊಂಡ್ರೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಮುದ್ದೆ ಕೂಡ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನನ್ನ ಮಗ ಏನು ಮಾಡ್ತಿದ್ದಾನೆ ಅಂತ ತೋರಿಸ್ತೀನಿ ನೋಡಿ. ಏನು ಮಾಡ್ತಿದ್ಯಾ? ಅಲ್ಲಲ್ಲಲ್ಲೇ ಎತ್ಕೋ ಅಂತ ಕೇಳ್ತಿರೋದಾ? ಎದಾ, ಗೆಟ್ ಅಪ್.
ಗೆಟ್ ಅಪ್. ಸೊ ನಾನು ಸಂಜೆ ಹೊತ್ತು ಏನಾದರೂ ಪೂಜೆ ಮಾಡಬೇಕು ಅಂತ ಅಂದರೆ ಇಲ್ಲೇ ಬಾಗ್ಲ ಹತ್ರನೇ ಕೂರಿಸ್ಕೊಂಡ್ಬಿಡ್ತೀನಿ. ಮಂಗಳಾರತಿ ಎಲ್ಲ ಮಾಡಿ ಅವನಿಗೆ ಮಂಗಳಾರತಿ ಮಾಡೋದಂದ್ರೆ ಸಿಕ್ಕಾಪಟ್ಟೆ ನೋಡೋದಕ್ಕೆ ಖುಷಿ ಪಡ್ತಾನೆ. ಅದರಿಂದಾಗಿ ಅವನನ್ನು ಕೂಡ ಇಲ್ಲೇ ಕೂರಿಸ್ಕೊಬಿಡ್ತೀನಿ. ಏನು ಮಗನೇ ಬಟ್ಟೆ ಹಿಡ್ದು ಎಳಿತಾ ಇದ್ದಾನೆ. ಏನವ ಅಯ್ಯೋ ಏನು ಎತ್ಕೋಬೇಕಾ? ಎತ್ಕೊತೀನಿರು. ಗುಲಾಬಿ ಹೂವು ನೋಡಿ ಇಲ್ಲಿ ಹೆಂಗೆ ಕಿತ್ತು ಹಾಕಿದ್ದಾನೆ. ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ದೀಪ ಹಚ್ಬೇಕಾಗಿತ್ತು. ನಾನು ಬೆಳಗ್ಗೆನೇ ಹಚ್ಚೋಣ ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಅದು ಆಗೋದೇ ಇಲ್ಲ. ಎಷ್ಟೇ ಬೇಗ ಇದ್ದರೂ ಏನಾದರೂ ಒಂದು ಮಧ್ಯದಲ್ಲಿ ಕೆಲಸಗಳು ಬಂದ್ಬಿಡುತ್ತೆ. ಪಾಪು ನೋಡ್ಕೊತ ಕೆಲಸಗಳನ್ನ ಮಾಡಬೇಕಲ್ಲ. ಕರೆಂಟ್ ಹೊಟ್ಟೋಯ್ತು. ಇದೇ ಥರ ಇವಾಗ ಮಳೆ ಮೋಡ ಆಗಿರೋದ್ರಿಂದ ಫಸ್ಟು ಖಾರಾಗಿ ರೆಡಿ ಮಾಡಿ ಇಟ್ಕೊಬಿಡ್ತೀನಿ. ಅದಾದಮೇಲೆ ಖಾರ ರುಬ್ಕೊಂಡ್ಬಿಡ್ತೀನಿ ಕರೆಂಟ್ ಬಂದ ತಕ್ಷಣ. ಹೊರಗಡೆನೂ ತೋರಿಸ್ತೀನಿ. ಬೆಳಗ್ಗೆನೇ ಆಗಿರಲಿ ಸಂಜೆನೇ ಆಗಿರಲಿ ಈ ಥರ ರಂಗೋಲಿ ಹಾಕಿ ಹಂಗೆ ಮನೆ ಮುಂದೆ ಬಿಟ್ಟರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಲಕ್ಷಣವಾಗಿ ಕಾಣಿಸುತ್ತೆ. ಅದು ಏನು ಮಾಡೋದು, ಸಿಕ್ಕಾಪಟ್ಟೆ ಗಾಳಿ ಮನೆ ಒಳಗೆಲ್ಲ ತೂರಿ ರಂಗೋಲಿನೇ ನಿಂತಿರೋದಿಲ್ಲ. ಬೆಳಗ್ಗೆ ಒಂದು ಸತಿ ಸಂಜೆ ಒಂದು ಸತಿ ರಂಗೋಲಿ ಹಾಕೋಂಥ ಟೈಮ್ ಆಗೋಗಿದೆ ಇವಾಗ. ಬಿಕಾಸ್ ಇವಾಗ ತುಂತುರು ಮಳೆ ಬೀಳ್ತಾ ಇರೋದಕ್ಕೂ ಹೆವಿ ಗಾಳಿ ಇರೋದ್ರಿಂದ. ಬಟ್ ಆದರೂ ತುಳಸಿ ಸಸಿ ಸಖತ್ತಾಗಿ ಬಂದಿತ್ತು. ಅದ್ರ ಮುಂದೆ ರಂಗೋಲಿ ಹಾಕಿದ್ದು ಕೂಡ ಹೋಗಿತ್ತು. ಮತ್ತು ಕರೆಂಟ್ ಬಂತು. ಅಷ್ಟೊತ್ತಿಗೆ ಒಂದು ಕೈಯೋನಾಗಿ ಸ್ಟಾರ್ಟ್ ಮಾಡ್ತಿದ್ದಾನೆ. ಅದ್ರ ಜೊತೆಗೆ ಸೊ ಒಂದು ಸ್ವಲ್ಪ ಬಟ್ಟೆಗಳಿದ್ವು ಇವರು ಅಂಗಡಿಗೆ ಹಾಕೊಳ್ಳೋಂಥವು, ಅದಕ್ಕೋಸ್ಕರ ಇದನ್ನು ಹಾಕಿ ಬಿಟ್ಟಿದ್ದೀನಿ. ಸೊ ಬೆಳಗ್ಗೆಗೆ ಆರಾಮಾಗಿ ಒಣಗಾಕೊಳ್ಬೋದು. ಸಿಂಪಲ್ ಪೂಜೆ. ಇವಾಗ ಸ್ವಲ್ಪ ಬೇಳೆ ಮತ್ತು ಕ್ಯಾರೆಟ್ ಕೂಡ ಮಾಡಬೇಕು ಪಾಪುಗೆ. ನಾನೀಗೊಂದು ಸ್ವಲ್ಪ ಮಾಡಿ ನಮಗೊಂದು ಸ್ವಲ್ಪ ಸಾಂಬಾರು ಮಾಡ್ಕೊಂಡ್ರೆ ಆಗುತ್ತೆ. ಆಲ್ರೆಡಿ 7:15 ಆಗಿದೆ. ಇನ್ನು ಬ್ಲಾಗ್ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಪಾಪು ನೋಡ್ಕೊತ ನನ್ನ ದಿನನೂ ಕೂಡ ಕಳೆದೆ. ಹಾಗೆ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ಇದು ನೈಟ್ ಒಂದೇ ಒಂದು ಕ್ಲಿಪ್ಪಿಂಗನ್ನು ತೊಗೊಂಡಿದ್ದಂಥದ್ದನ್ನು ನಿಮ್ಗಳ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಏನು ಹೇಳಿದ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ.